ದೊಂಬರಟ್ಟಿ ಶ್ರೀ ಶನೇಶ್ವರ ಕ್ಷೇತ್ರದಲ್ಲಿ ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆದ ಶನೇಶ್ವರ ಜಯಂತ್ಯೋತ್ಸವ. ಕೋಡಿಗಲ್ ತಾಲೂಕಿನ ದೊಂಬರಟ್ಟಿಯಲ್ಲಿ ಶ್ರೀ ಶನೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರದಲ್ಲಿ 13 ವರ್ಷಗಳಿಗೊಮ್ಮೆ ಬರುವ ವಿಶೇಷ ಬಾದಾಮಿ ಅಮಾವಾಸ್ಯೆಯಂದು ಶನೇಶ್ವರ ಸ್ವಾಮಿ ಜಯಂತಿ ಶನಿವಾರದಂದೇ ಬಂದಿರುವುದು ನಾಡಿನ ಸಮಸ್ತ ಭಕ್ತರಿಗೆ ಸಕಲ ಸಮೃದ್ಧಿಯನ್ನ ಕರುಣಿಸಲಿ ಎಂದು ಕ್ಷೇತ್ರದ ಧರ್ಮಾಧಿಕಾರಿಗಳು ಪ್ರಧಾನ ಅರ್ಚಕರಾದಂತಹ ಡಾಕ್ಟರ್ ಆನಂದ ಸ್ವಾಮೀಜಿಯವರು ತಿಳಿಸಿದರು. ತಾಲೂಕಿನ ಯಡಿಯೂರು ಹೋಬಳಿಯ ನಾಡಿನ ಪ್ರಸಿದ್ಧ ಪುಣ್ಯಕ್ಷೇತ್ರವಾದ ದೊಂಬರಟ್ಟಿ ಶ್ರೀ ಶನೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರದಲ್ಲಿ ಬಾದಾಮಿ ಅಮಾವಾಸ್ಯೆಯಂದು ಬಂದಿರುವ ಶನೇಶ್ವರ ಸ್ವಾಮಿ ಜಯಂತ್ಯೋತ್ಸವವನ್ನು ನಾಡಿನ ವಿವಿಧ ಜಿಲ್ಲೆಗಳಿಂದ ಬಂದಿರುವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಜರುಗಿತು. ಈ ಸಂದರ್ಭದಲ್ಲಿ ಪ್ರಧಾನ ಅರ್ಚಕರಾದ ಆನಂದ ಸ್ವಾಮೀಜಿಯವರು ಮಾತನಾಡುತ್ತಾ 13 ವರ್ಷಗಳಿಗೊಮ್ಮೆ ಬರುವ ಈ ವಿಶೇಷವಾದ ದಿನ, ಅದರಲ್ಲೂ ವಿಶೇಷವಾಗಿ ಶನಿವಾರದಂದೇ ಬಂದಿದೆ. ಶನೇಶ್ವರ ಸ್ವಾಮಿಯ ಜಯಂತ್ಯೋತ್ಸವವನ್ನ ಈ ಪುಣ್ಯ ದಿನದಂದು ಭಕ್ತರ ಸಮ್ಮುಖದಲ್ಲಿ ಶ್ರೀ ಕ್ಷೇತ್ರದಲ್ಲಿ ಆಚರಿಸ್ತಾ ಇರುವುದು ನಾಡಿನ ಎಲ್ಲ ಸದ್ಭಕ್ತರಿಗೆ ಹಾಗೂ ರೈತರಿಗೆ ಶನೇಶ್ವರ ಸ್ವಾಮಿಯ ದಯೆಯಿಂದ ಸಮೃದ್ಧವಾಗಿ ಮಳೆಯಾಗಿ ಬೆಳೆ ಫಲವು ಕೈಗೂಡಲಿ. ಕ್ಷೇತ್ರದಲ್ಲಿ ಏಕದೇವರ ಉಪಾಸನೆ ಇದ್ದು ದಿವಂಗತ ಶ್ರೀ ಶ್ರೀ ಗಂಗರಾಜು ಸ್ವಾಮೀಜಿಗಳ ಆಶೀರ್ವಾದದಿಂದ ಸಕಲ ಪೂಜಾ ವಿಧಿ ವಿಧಾನಗಳು ಕ್ಷೇತ್ರದಲ್ಲಿ ಭಕ್ತರ ಸಹಕಾರದೊಂದಿಗೆ ನಡೆಸುತ್ತಾ ಬಂದಿದ್ದೇವೆ. ಈ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರಕ್ಕೆ ಬಂದಂತಹ ಭಕ್ತರು ಬೆಳಗ್ಗೆಯಿಂದ ನಡೆಯುತ್ತಿರುವ ವಿಶೇಷವಾದ ಎಳ್ಳೆಣ್ಣೆ ಅಭಿಷೇಕವನ್ನ ಕಣ್ತುಂಬಿಕೊಂಡು ಸ್ವಾಮಿಗೆ ವಿಶೇಷವಾದ ಹೂವಿನ ಅಲಂಕಾರ, ಶನೇಶ್ವರ ಸ್ವಾಮಿ ಉಯ್ಯಾಲೋತ್ಸವ, ಗಂಗರಾಜು ಸ್ವಾಮೀಜಿಗಳ ಗದ್ದುಗೆ ವಿಶೇಷವಾದ ಅಲಂಕಾರಗಳನ್ನು ಮಾಡಿದ್ದು ವಿವಿಧ ರಾಜ್ಯಗಳಿಂದ ಬಂದಿರುವ ಸಾವಿರಾರು ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತು ಶನೇಶ್ವರ ಸ್ವಾಮಿಯ ದರ್ಶನವನ್ನ ಪಡೆದು ಪುನೀತರಾಗುತ್ತಾ ಇರುವುದು ಕಂಡುಬಂದಿತ್ತು. ಭಕ್ತರು ಶ್ರೀ ಕ್ಷೇತ್ರದಲ್ಲಿ ರಾತ್ರಿ ತಂಗಿ ಭಗವಂತನ ಅನುಗ್ರಹ ಆಶೀರ್ವಾದ ಪಡೆದರೆ ತಮ್ಮ ಎಲ್ಲ ಇಷ್ಟಾರ್ಥಗಳು ನೆರವೇರಿಸಿಕೊಡ್ತಾನೆ ಎಂದು ಬೆಳಗ್ಗೆಯಿಂದಲೇ ಶ್ರೀಮತಿ ನಾಗರತ್ನ ಶೋಕೇಶ ಕುಮಾರ್ ತಂಡದವರಿಂದ ಮಂಗಳವಾದ್ಯ ಶ್ರೀ ಸ್ವಾಮಿಯವರಿಗೆ ಕ್ಷೀರಾಭಿಷೇಕ, ಪಂಚಾಮೃತಾಭಿಷೇಕ, ಅಷ್ಟೋತ್ತರ ಅಭಿಷೇಕ, ಧೂಪ ದೀಪ ಸೇವನೆಯನ್ನ ನೆರವೇರಿಸಿ ಪೂಜ್ಯ ಗುರುಗಳಾದ ಶ್ರೀ ಗಂಗರಾಜು ಸ್ವಾಮೀಜಿಯವರಿಗೆ ಪೂಜೆ ಸೇವೆಯನ್ನ ನೆರವೇರಿಸುವುದರೊಂದಿಗೆ ಶನೇಶ್ವರ ಸ್ವಾಮಿಯವರ ಪ್ರಕಾರ ಉತ್ಸವವನ್ನು ಏರ್ಪಡಿಸಲಾಗಿತ್ತು. ಸಂಜೆ ಹರಿಕತೆ ವಿದ್ವಾಂಸರಾದ ಶ್ರೀ ಸಚಿನ್ ಮಂಡ್ಯ ಅವರಿಂದ ಶನೇಶ್ವರ ಕಲ್ಯಾಣ ಅಥವಾ ಶನೇಶ್ವರ ಜನನ ಎಂಬ ಹರಿಕತೆಯನ್ನ ಏರ್ಪಾಡು ಮಾಡಲಾಗಿತ್ತು. ರಾತ್ರಿ 8 ಗಂಟೆಗೆ ಶನೇಶ್ವರ ಸ್ವಾಮಿಯ ಕಲ್ಯಾಣೋತ್ಸವವು ಜರುಗಿತ್ತು. ಬಂದಂತಹ ಭಕ್ತರಿಗೆ ನಿರಂತರವಾಗಿ ಅನ್ನದಾಸೋಹವನ್ನ ಏರ್ಪಾಡು ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಅರ್ಚಕರಾದ ಕುಮಾರಸ್ವಾಮಿ, ಮಾತುಶ್ರೀ ಗೌರಮ್ಮ, ಗಂಗರಾಜು ಸ್ವಾಮೀಜಿಗಳು, ಚಿರಂಜೀವಿ ಗಂಗರಾಜು ಸ್ವಾಮೀಜಿ ಸೇರಿದಂತೆ ಕ್ಷೇತ್ರದ ಸದ್ಭಕ್ತರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಅಶೋಕ್ HM NKS TV ಕುಣಿಗಲ್. ಬಹಳ ವಿಶೇಷವಾಗಿ ಶನೇಶ್ವರನ ಜಯಂತಿ 13 ವರ್ಷಕ್ಕೆ ಒಂದು ಬಾರಿ ಬರುವಂಥದ್ದು ಬಾದಾಮಿ ಅಮಾವಾಸ್ಯೆ ಪ್ರಯುಕ್ತ. ಅದರಲ್ಲಿ ಶನಿವಾರದಲ್ಲಿ ಬಂದಿರೋದು ಭಾಳ ವಿಶೇಷವಾಗಿದೆ. ಇವತ್ತಿನ ದಿವಸ ಶನೇಶ್ವರ ಜಯಂತಿ ಹಾಗೂ ಸಂಜೆ ಶನೇಶ್ವರ ಕಲ್ಯಾಣೋತ್ಸವ ಮಾಡ್ತೀವಿ. ನಮ್ಮ ಶ್ರೀ ಕ್ಷೇತ್ರ ದೊಂಬರಟ್ಟಿಯಲ್ಲಿ ಬಹಳ ವಿಜೃಂಭಣೆಯಿಂದ ಭಗವಂತನ ಸೇವೆಯನ್ನು ನಡೆಸ್ಕೊಂಡ್ಬರ್ತಾ ಇದ್ದೇವೆ. ಇಲ್ಲಿ ಏಕದೇವರ ಉಪಾಸನೆ ಇದೆ. ಏಕದೇವರ ಉಪಾಸನೆ ಇರೋದ್ರಿಂದ ಯಾರು ಭಗವಂತನನ್ನು ಸ್ಮರಣೆ ಮಾಡಿ ಅವನ ಪ್ರಸಾದವನ್ನು ಊಟ ಮಾಡಿ ಯಾರು ಈ ಕ್ಷೇತ್ರಕ್ಕೆ ಬಂದು ಭಗವಂತನ ದರ್ಶನ ಮಾಡ್ತಾರೋ ಅವರೆಲ್ಲ ಸಮಸ್ಯೆಗಳು ಎಲ್ಲವನ್ನೂ ಪರಿಹಾರವಾಗುತ್ತೆ ಅಂತ ಪರಮ ಪೂಜ್ಯ ಶ್ರೀ ಗಂಗರಾಜ ಸ್ವಾಮೀಜಿಗಳು ಹೇಳಿದ್ದಾರೆ. ಅದೇ ರೀತಿ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಾವೆಲ್ಲ ಬಂದು ಭಗವಂತನ ದರ್ಶನ ಮಾಡಿ ಪ್ರಸಾದ ಊಟ ಮಾಡಿ ಸಂಜೆ ಕಲ್ಯಾಣೋತ್ಸವ ಇದೆ. ಹಾಗೆ ಅದು ಮುಗಿದ ನಂತರ ನಮ್ಮ ಕ್ಷೇತ್ರದಲ್ಲಿ ಮಲಗಿದ್ದು ಹೋದರೆ ಸ್ವಾಮಿಯವರು ಬಂದು ಕನಸಿನಲ್ಲಿ ಮಾತಾಡ್ತಾರೆ ಅನ್ನೋದೊಂದು ಪವಾಡವಿದೆ. ಆ ಪವಾಡದಿಂದ ಎಲ್ಲ ಕಾಯಿಲೆಗಳು ಸಮಸ್ಯೆಗಳು ಪರಿಹಾರವಾಗುತ್ತೆ ಅಂತ ಪೂಜ್ಯರು ಹೇಳಿದ್ದಾರೆ. ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಸರ್ವೋಜನ ಸುಖಿನೋ ಭವಂತು, ಸನ್ಮಂಗಳಾಗಲಿ ಭವಂತು. ಭಗವಂತ ನಿಮ್ಮೆಲ್ಲರಿಗೂ ಆಯುರ ಆರೋಗ್ಯ ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸುಖಿನೋ ಭವಂತು. ಹೆಸರು ಸತೀಶ್ ಕುಮಾರ್ ಅಂತ ಹೇಳಿಬಿಟ್ಟು ಮಾಗಡಿಯಿಂದ ಬಂದಿದ್ವಿ. ನಾವು ಇವತ್ತು ಬೆಳಗ್ಗೆನೇ ಬಂದ್ವಿ. ದೇವರಿಗೆ ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ. ಇವತ್ತು ಶನೇಶ್ವರ ಜಯಂತಿ ಕಾರ್ಯಕ್ರಮ ಇದೆ, ಜೊತೆಗೆ ಬಾದಾಮಿ ಅಮಾವಾಸ್ಯೆ ಅಂತಕ್ಕಂಥದ್ದು ಕೂಡ ಹೌದು. ಮತ್ತು ಈ ದಿನ ಸಂಜೆ ಇಲ್ಲಿ 5 ಗಂಟೆಗೆ ಶನೇಶ್ವರನ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಸಾಕಷ್ಟು ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ತಿಂಡಿ ವ್ಯವಸ್ಥೆ ಇದೆ, ಊಟದ ವ್ಯವಸ್ಥೆ ಇದೆ, ಮತ್ತು ಸಂಜೆ ದೇವರ ಉತ್ಸವ ಕೂಡ ಇದೆ. ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ಮುಕ್ತವಾಗಿ ದರ್ಶನವನ್ನು ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಹಾಗಾಗಿ ನಾನು ತುಂಬ ವರ್ಷಗಳಿಂದ, ಸುಮಾರು 20-25 ವರ್ಷಗಳಿಂದನೂ ಕೂಡ ಇಲ್ಲಿ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ದೇವರು ಬಂದಂಥ ಎಲ್ಲ ಭಕ್ತಾದಿಗಳನ್ನು ಕೂಡ ಸಂಪೂರ್ಣವಾಗಿ
ನಂಬಿಕೆ ಇಟ್ಟಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ಒಳ್ಳೆಯದನ್ನು ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಆ ಒಂದು ನಂಬಿಕೆ ಭರವಸೆ ನನಗಿದೆ. ಬಂದಂಥವ್ರಿಗೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತಕ್ಕಂಥ ಒಂದು ಹಾರೈಕೆ ಕೂಡ ನನ್ನ ಕಡೆಯಿಂದ ಇದೆ. ಜೊತೆಗೆ ಇಲ್ಲಿ ಸ್ವಾಮೀಜಿಗಳು ಕೂಡ ಇದ್ದಾರೆ. ಬಂದಂಥ ಎಲ್ರಿಗೂ ಕೂಡ ಒಳ್ಳೆಯ ರೀತಿಯಲ್ಲಿ ಆಶೀರ್ವಾದವನ್ನು ಮಾಡ್ತಾರೆ. ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ಒಳ್ಳೆಯದಾಗುತ್ತೆ. ಹಾಗಾಗಿ ಆ ನಂಬಿಕೆಯಿಂದ ಎಲ್ಲ ಭಕ್ತಾದಿಗಳು ಕೂಡ ಹೆಚ್ಚಾಗಿ ಬರಬೇಕು, ದೇವರ ಒಂದು ಅನುಗ್ರಹವನ್ನು ಪಡಿಬೇಕು ಅಂತಕ್ಕಂಥದ್ದು ನನ್ನ ಒಂದು ಕೋರಿಕೆ. ವಿಶೇಷವಾಗಿ 12 ವರ್ಷಕ್ಕೊಂದ್ಸಲಿ ಬರೋ ಬಾದಾಮಿ ಅಮಾವಾಸ್ಯೆ ಇವತ್ತು ಶನಿ ಜಯಂತಿನೂ ಶನಿವಾರ ಬಿದ್ದಿದೆ ಮತ್ತು ಶನಿ ಜಯಂತಿ ಮತ್ತು ಬಾದಾಮಿ ಅಮಾವಾಸ್ಯೆ ಎರಡೂ ಇರೋದ್ರಿಂದ ಇವತ್ತು ನಾವು ಈ ಒಂದು ಕ್ಷೇತ್ರಕ್ಕೆ ಬಂದು ದರ್ಶನ ಮಾಡ್ಕೊತಾ ಇದ್ವಿ. ನಮಗೆ ತುಂಬ ಒಳ್ಳೇದಾಗ್ತಾ ಇದೆ. ಮುಂದೆ ಇದೇ ಥರ ಕಾಪಾಡ್ಕೊಂಡು ಹೋಗ್ತಾ ದೇವರಲ್ಲಿ ಪ್ರಾರ್ಥಿಸ್ತೀವಿ. ನಿರಾಂಜನ ಸಮಾಭಾಸಂ ರೈಪುತ್ರಮ್ಯ ಮಾಗಜಂ ಛಾಯ ಮಾರ್ತಾಂಡ ಸಂಭೂತ ತಮ್ಮನಮಾಮಿ ಶನೇಶ್ವರ. ಇವತ್ತಿನ ದಿವಸ 13 ವರ್ಷಕ್ಕೊಂದು ಸಾರಿ ಬರುವಂಥ ಬಾದಾಮಿ ಅಮಾವಾಸ್ಯೆ ಮತ್ತು ಇವತ್ತು ಶನೇಶ್ವರ ಜಯಂತಿ ವಿಶೇಷವಾಗಿರೋದ್ರಿಂದಾಗಿ ಇವತ್ತು ಭಕ್ತಾದಿಗಳು ಯಥೇಚ್ಛವಾಗಿ ಶನೇಶ್ವರ ಸ್ವಾಮಿ ಆಶೀರ್ವಾದ ಪಡೆಯಬೇಕು ಮತ್ತು ಎಳ್ಳೆಣ್ಣೆ ದಾರ ಕೊಟ್ಟು ಭಗವಂತನ ದರ್ಶನ ಮಾಡಿ ಎಳ್ಳುಬತ್ತಿಗಳು ಹಚ್ಚಿ ಆ ಭಗವಂತನ ಆಶೀರ್ವಾದನ ಪಡೆಯಬೇಕಾಗಿತ್ತು. ಪ್ರತಿಭಾ, ಬೆಂಗಳೂರಿಂದ ಬಂದಿದ್ದೀನಿ. ಈ ದೊಮ್ಮರಟ್ಟಿ ಕ್ಷೇತ್ರಕ್ಕೆ ಬಂದು ನಾನು 20 ವರ್ಷ ಆಯಿತು. ಆವಾಗಲಿಂದ ಬರ್ತಾಯಿದ್ದೀನಿ. ಪ್ರತಿ 1 ತಿಂಗಳಿಗೊಂದ್ಸಲಿ 2 ತಿಂಗಳಿಗೊಂದ್ಸಲಿ ಬರ್ತಾನೆ ಇರ್ತೀನಿ. ನಮ್ಮ ಮನೆಗೆಲ್ಲ ಒಳ್ಳೆಯದಾಗಿದೆ. ಹಣಕಾಸು ವಿಚಾರ ಎಲ್ಲದರಲ್ಲೂ ಆರೋಗ್ಯದಲ್ಲೆಲ್ಲ ಒಳ್ಳೆಯದಾಗಿದೆ. ಮಕ್ಕಳಿಗೆಲ್ಲ ಒಳ್ಳೆಯದಾಗಿದೆ. ನಾವೇನೇ ಒಳ್ಳೆಯದಾಗಬೇಕು ಅಂದರೆ ಇಲ್ಲಿ ಬಂದು ಅವ್ರ ಅಪ್ಪನೇ ತೊಗೊಂಡು ಹೋಗೋದು. ಮತ್ತು ತುಂಬ ಖುಷಿಯಾಗುತ್ತೆ ಬರೋಕ್ಕೆ ಇಲ್ಲಿಗೆ. ಪ್ರತಿ ಜಾತ್ರೆಗೂ ಬರ್ತೀವಿ, ಶಿವರಾತ್ರಿಗೆಲ್ಲ. ಅಪ್ಪಾಜಿ ಇರೋವರೆಗೂ ಅವರಿದ್ದಾಗೂ ತುಂಬ ಚೆನ್ನಾಗಿ ಮಾತಾಡೋರು, ದೀರ್ಘಾಯುಷ್ಮಾನ್ ಭವ ಅಂತ ತುಂಬ ಚೆನ್ನಾಗಿ ಆಶೀರ್ವಾದ ಮಾಡ್ತಿದ್ರು. ನಮಗೆಲ್ಲ ಖುಷಿ ಆಗ್ತಿತ್ತು. ಈಗಲೂ ಬರೋಕ್ಕೆ ಖುಷಿ ಆಗುತ್ತೆ. ಬರ್ತಾನೆ ಇರ್ತೀವಿ ನಾವು. 12 ವರ್ಷ ಬಾದಾಮಿ ಅಮಾವಾಸ್ಯೆ 12 ವರ್ಷಕ್ಕೆ ಒಂದ್ಸಲಿ ಬಂದಿದೆ. ಆದರೂ ಇವತ್ತು ಶನಿವಾರ ಬಂದಿದೆ. ಶನೇಶ್ವರ ಜಯಂತಿ ದಿನವೇ ಬಂದಿದೆ. ತುಂಬ ಜನ ಬರ್ತಾರೆ. ತುಂಬ ಜನನೂ ಕರ್ಕೊಂಬರ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಿದೆ. ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ಶನೇಶ್ವರನ ಆಶೀರ್ವಾದ ಸಿಗಲಿ ಅಂತ ಬೇಡ್ಕೊತೀನಿ ನಾನು. ಮತ್ತು ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ದೇವಸ್ಥಾನದ ಬಗ್ಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಒಳ್ಳೆಯದಾಗಿದೆ ಅಷ್ಟೇ ನಾನು ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ಇದು ನಮ್ಮ ಅತ್ತಿಗೆ